the number of bacteria in a certain culture doubles every hour. If there were 30 bacteria present in the culture originally, ಸೊ ಇದೆಲ್ಲ ಮಾರ್ಕ್ ಮಾಡಬೇಕು. ಸೊ ಪ್ರತಿಯೊಂದು ಗಂಟೆನೂ ಡಬಲ್ ಆಗುತ್ತಂತೆ. ಸ್ಟಾರ್ಟಿಂಗಲ್ಲಿ 30 ಬ್ಯಾಕ್ಟೀರಿಯಾ ಇತ್ತಂತೆ. ಹೌ ಮೆನಿ ಬ್ಯಾಕ್ಟೀರಿಯಾಸ್ ವಿಲ್ ಬಿ ದೇರ್ 2 hours, 4 hours ಮತ್ತು nth hour. ಸರಿನಾ? ಸೊ ಆ್ಯಸ್ ದ bacteria is doubling every hour, this implies the sequence is a geometric progression where first term is 30 bacteria and the common ratio is 2 per hour. ಸರಿನಾ? ಸೊ ಇವು ವರ್ಕಿಂಗ್. ಸೊ ಏನು ಕೊಟ್ಟಿದ್ದಾರೆ, ಯಾವುದೋ ಒಂದು ಕಲ್ಚರ್ ಇದೆ ಅಂದರೆ, ಕಲ್ಚರ್ ಅಂದರೆ ಈ ಥರ ಒಂದು ಪಿಟ್ರಿ ಡಿಶ್ ಏನೋ ಒಂದು ಇಟ್ಟು ಮಾಡ್ತಾ ಇರ್ತಾರೆ. ಸರಿನಾ? ಆ ಬ್ಯಾಕ್ಟೀರಿಯಾ ಎಷ್ಟಿದೆ ಅಂತ ಹೇಳಿದ್ರೆ ಒಂದು 30 ಇದೆ. ಪ್ರತಿಯೊಂದು ಗಂಟೆಗೂ ಇಷ್ಟಾಗುತ್ತೆ, ಡಬಲ್ ಆಗ್ತಾಯಿದೆ. ಸೊ ಅಲ್ಲಿ ಏನು ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದು 2 ಗಂಟೆ, 4 ಗಂಟೆ ಮತ್ತು 8 ಗಂಟೆ ಬಿಟ್ಟು ಎಷ್ಟಿರುತ್ತೆ ಅಂತ ಹೇಳಿ ಪ್ರಶ್ನೆ. ಸೊ ಇವಾಗ ಏನು ಮಾಡೋಕ್ಕೆ ನಾವು ಇನ್ ಸೆಕೆಂಡ್ ಅವರ್ ಇದರಿಂದ ಶುರು ಮಾಡೋಣ. ದ ನಂಬರ್ ಆಫ್ ಬ್ಯಾಕ್ಟೀರಿಯಾ ವಿಲ್ ಬಿ ಈಕ್ವಲ್ ಟು ಎಷ್ಟು ಬರುತ್ತೆ, 1 ಗಂಟೆಯಲ್ಲಿ 2 ಪಟ್ಟು ಆಗುತ್ತೆ, 4 ಗಂಟೆಯಲ್ಲಿ ಇನ್ನೊಂದು 2 ಪಟ್ಟು ಅಂತ ಹೇಳಿದ್ರೆ 120 ಬ್ಯಾಕ್ಟೀರಿಯಾ ಇಷ್ಟಾಗುತ್ತೆ. ಸರಿನಾ? ನೆಕ್ಸ್ಟು ಇನ್ 4th hour ಏನಾಗುತ್ತದೋ, 4th hour ಬಂದು 30 ಇರೋವಂಥದ್ದು ಡಬಲ್ ಹಾಕ್ಕೊಂಡು ತಿರ್ಗಾ ಮತ್ತೊಂದು ಸತಿ ಡಬಲು, ಮತ್ತೊಂದು ಸತಿ ಡಬಲ್, ಮತ್ತೊಂದು ಸತಿ ಡಬಲು ಅಲ್ವಾ? ಸೊ ಇದೆಷ್ಟು ಬರ್ತಿದ್ದೋ, 4, 8, 2, 4 ಅಲ್ಲ 8, 16 ಆಗುತ್ತೆ. ಹಾಂ ಕರೆಕ್ಟ್, ಸರಿ ಇದೆ ಅಲ್ವಾ? ಕೊನೆಯದಾಗಿ ಇನ್ nth hour ಏನಾಗುತ್ತೆ, ಇದೇ ಪ್ರೋಸೆಸ್ಸು ಎಷ್ಟು ಸತಿ ಮಾಡಬೇಕು, n ಟೈಮ್ಸ್ ಮಾಡಬೇಕು. 30 × 2 × n ಟೈಮ್ಸ್. ಸೊ ಇದನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು, 30 × 2⁴ ಅಂಥೇಳಿ ರೆಪ್ರೆಸೆಂಟ್ ಮಾಡ್ಬೋದು. ಸರಿನಾ? ಸೊ ಕೊನೆಯದಾಗಿ ಸಮರೈಸ್ ಮಾಡೋಣ. ಬ್ಯಾಕ್ಟೀರಿಯಾ ಇನ್ ಆರ್ಸ್ ಎಷ್ಟಿರುತ್ತೆ ಅಂಥೇಳಿ. ಸೊ ಬ್ಯಾಕ್ಟೀರಿಯಾ ಬಂದು 120 ಇರುತ್ತೆ. ಸೆಕೆಂಡ್ ಅವರಲ್ಲಿ 480 ಆಗುತ್ತೆ. 4th ಅವರಲ್ಲಿ, nth ಅವರಲ್ಲಿ 3 × 2⁴ ಆಗುತ್ತೆ. ಅಷ್ಟೇ. ಸರಿನಾ? ಸೊ ಇದೇ ನಿಮ್ಮ ಉತ್ತರ.